ನಾಳೆ ಈಗ KSRTC ಮತ್ತು BMTC ಬಸ್ ಇಳಿಯೋದಿಲ್ಲ ಅಂತಿದ್ದಾರೆ. ಅದು ಡಿಸಿಷನ್ ಇನ್ನೊಂದು ಮೀಟಿಂಗ್ ಆದ ನಂತರ ತೆಗೆದುಕೊಳ್ತಾರೆ. ಪ್ಲಾನ್ ಬಿ ಕೂಡ ಸಿದ್ಧ ಮಾಡಿಕೊಂಡಿದ್ದಾರೆ. ಇವತ್ತು ಸಂಜೆಯೇ ಖಾಸಗಿ ಬಸ್ಗಳ ದರಪಟ್ಟಿಯನ್ನು ಸಿದ್ಧ ಮಾಡಿಕೊಳ್ತಾ ಇದೆ ಈ ಕಡೆಗೆ ಸರ್ಕಾರ. ದರಪಟ್ಟಿಯನ್ನು ಸಿದ್ಧಗೊಳಿಸಿ ಮಾಹಿತಿಯನ್ನು ಸಾರಿಗೆ ಇಲಾಖೆ ಕೊಡ್ತಾ ಇದೆ. ಸಿಎಂ ಸಂಧಾನ ವಿಫಲ ಬೆನ್ನಲ್ಲೇ ಖಾಸಗಿ ಬಸ್ ಮಾಲೀಕರು ಕೂಡ ಅಲರ್ಟ್ ಆಗಿದ್ದಾರೆ. ಈಗ ನಾಳೆಗೆ KSRTC BMTC ಬಸ್ ಏನಾದರೂ ಇಳಿಯೋದಿಲ್ಲ, ಸಂಧಾನ ಈಗ ವಿಫಲವಾಗಿ ಹೋಗಿದೆ, ಅವು ಇಳಿದೇ ಇದ್ದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದಾಗಿ ಖಾಸಗಿ ಬಸ್ ಮಾಲೀಕರ ಜೊತೆಗೆ ಮಾತುಕತೆಯನ್ನು ಕೂಡ ಮಾಡ್ಕೊಳ್ಳೋಕ್ಕೆ ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಒಂದು ದರವನ್ನು ಕೂಡ ನಿಗದಿ ಮಾಡಿಕೊಳ್ತಾ ಇದ್ದಾರೆ. ಸೊ ದರ ನಿಗದಿ ಮಾಡ್ಕೊಳ್ತೀರಾ, ಕರೆಕ್ಟು. ಈಗ ಬಸ್ ಪಾಸ್ಗಳನ್ನು ಮಾಡಿಟ್ಕೊಂಡಿರ್ತಾರೆ. ನನ್ನ ಸಹೋದ್ಯೋಗಿ ಈಗ ರಾಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಸರ್ಕಾರ ಈಗ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಿಡ್ಬೋದು. ಸಾರಿಗೆ ಇಲಾಖೆ ಖಾಸಗಿ ಬಸ್ನವ್ರ ಜೊತೆಗೆ ಕರೆಸಿಬಿಟ್ಟು ಅವ್ರ ಜೊತೆಗೆ ವ್ಯವಸ್ಥೆಯನ್ನು ಮಾಡಿಕೊಂಡು ಅವ್ರಿಗೊಂದಿಷ್ಟು ದುಡ್ಡನ್ನು ಕೊಟ್ಬಿಡ್ಬೋದು. ಆದರೆ ದುಡ್ಡಿದ್ದಂಥವರ ಸಮಸ್ಯೆಗಳು ಬೇರೆ, ದುಡ್ಡು ಇಲ್ಲದೆ ಇರುವಂಥವರ ತಿಂಗಳದ ಜೀವನ ನಡೆಸ್ಕೊಳ್ಳುವಂಥದ್ದು ಬೇರೆ. ಬಸ್ಸಿಗೋಸ್ಕರ ಬಸ್ ಪಾಸನ್ನು ತೆಗೆದುಕೊಂಡು ತಿಂಗಳಿಗೆ ಇಂತಿಷ್ಟೇ ಅಂತ ಮೀಸಲಿಟ್ಕೊಂಡ್ಬಿಟ್ಟು ಆ ದುಡ್ಡಲ್ಲಿ ಓಡಾಡ್ತಾ ಇರ್ತಾರೆ. ಅಂಥವರ ಪರಿಸ್ಥಿತಿ ಏನು? ಜೊತೆಗೆ ಹೆಣ್ಮಕ್ಳಿಗೆ ಫ್ರೀ ಅಂತ ಅಲ್ಲಿ ಅವ್ರ ಮನೆಗೂ ಹೋಗಿ ಇವ್ರ ಮನೆಗೂ ಹೋಗಿ ನಿಮ್ಮ ಮನೆಗೂ ಹೋಗಿ ನನ್ನ ಹೆಂಡ್ತಿನೂ ಹೋಗ್ತಾಳೆ ನಿನ್ನ ಹೆಂಡ್ತಿನೂ ಹೋಗ್ತಾಳೆ ಅಂತ ಹೇಳಿರುವಂಥ ಡೈಲಾಗ್ಗಳು ಈ ಖಾಸಗಿ ಬಸ್ಗೂ ಅಪ್ಲೈ ಆಗುತ್ತಾ ಅಂತ? ಅರುಣ್, ಭಾಳ ಕಷ್ಟದ ಸಂಗತಿ. ಯಾಕಂತ ಹೇಳಿದ್ರೆ ನೀವು ಸಾರಿಗೆ ಬಸ್ಗಳಿಗೆ ಕೊಡ್ತಾ ಇದ್ದಂತಹ ರೀತಿಯಲ್ಲಿ ದುಡ್ಡನ್ನು ಆಮೇಲೆ ಕೊಡ್ತೀನಿ ಎನ್ನುವಂಥ ಕಾರಣಕ್ಕಾಗಿ ಈಗ ಮಹಿಳೆಯರನ್ನು ಫ್ರೀಯಾಗಿ ಕರೆದುಕೊಂಡು ಹೋಗಿ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಸೊ ಆ ಕಾರಣಕ್ಕಾಗಿ ಸರ್ಕಾರ ಖಾಸಗಿ ಬಸ್ಗಳನ್ನ ಓಡಿಸೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡ್ರೆ ಮಹಿಳೆಯರನ್ನು ಅದರಲ್ಲೂ ಕೂಡ ಫ್ರೀಯಾಗಿ ಕರೆದುಕೊಂಡು ಹೋಗ್ತೇವೆ ಎನ್ನುವಂಥ ಅಂಶ ಏನಿದೆ ಅದನ್ನು ಜಾರಿಗೆ ತರುವಂಥದ್ದು ಭಾಳ ಕಷ್ಟಕರವಾದಂಥ ಸಂಗತಿ. ಸೊ ಆ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ನಾಳೆಯಿಂದ ಏನಾದರೂ ಮುಷ್ಕರ ಆರಂಭ ಆದರೆ ಖಾಸಗಿ ಬಸ್ಗಳು ಮುಷ್ಕರದ ವಿರುದ್ಧವಾಗಿ ಸರ್ಕಾರದ ಪರವಾಗಿ ಏನಾದರೂ ರಸ್ತೆಗಿಳಿದ್ರೆ ಜನ ಏನಿದ್ದಾರೆ ಮಹಿಳೆಯರು ಸೇರಿದಂತೆ ಎಲ್ಲರೂ ಕೂಡ ಪಾವತಿ ಮಾಡಿ ಓಡಾಡಬೇಕಾಗುತ್ತೆ. ಇಲ್ಲಿ ತನಕ ಏನು ಫ್ರೀ ಬಸ್ ಇರ್ತಾ ಇತ್ತು ಅದು ಖಾಸಗಿ ಬಸ್ಗಳು ರಸ್ತೆಗಿಳಿದಂತ ಸಂದರ್ಭದಲ್ಲಿ ಬಹುತೇಕ ಅದು ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈ ಹಿಂದೆ ಈಗ ಸಾರಿಗೆ ಸಂಘಟನೆಗಳು ಮಾಡ್ತಾ ಇರುವಂತಹ ಹೋರಾಟ ಏನಿದೆ ಅದರ ವಿರುದ್ಧವಾಗಿಯೂ ಕೂಡ ಅವರನ್ನ ಎದುರಾಕಿಕೊಂಡು ಕೂಡ ಈಗ ಖಾಸಗಿ ಬಸ್ಗಳನ್ನ ಸರ್ಕಾರ ರಸ್ತೆಗಿಳಿಸ್ತಾ ಇರುವಂತದ್ದೇ ಒಂದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇದರ ಮಧ್ಯೆ ಈಗ ಮತ್ತೆ ಏನಾದರೂ ಅವರಿಗೆ ಫ್ರೀ ಬಸ್ಗಳ ಅಂದ್ರೆ ಮಹಿಳೆಯರನ್ನ ಏನಾದರೂ ನಾವು ಆ ಬಸ್ಸಲ್ಲಿ ಓಡಾಟವನ್ನ ಮಾಡಿಸ್ತೇವೆ ಅಂತೇಳಿ ಅವರಿಗೆ ಹಣವನ್ನು ಫ್ರೀಯಾಗಿ ಕೊಡ್ತೇವೆ ಎನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ನಿರ್ಧಾರಗಳನ್ನು ಮಾಡಿದ್ರೆ ಮತ್ತಷ್ಟು ಸಮಸ್ಯೆ ಬೇರೆ ರೀತಿಯಾದಂತಹ ಉಲ್ಬಣಗಳಿಗೆ ಕಾರಣ ಆಗ್ಬೋದು. ಆ ಹಿನ್ನೆಲೆಯಲ್ಲೂ ಕೂಡ ಸದ್ಯ ಸರ್ಕಾರ ಯೋಚನೆಯನ್ನು ಮಾಡ್ತಾ ಇದೆ. ಸದ್ಯ ಈಗಾಗಲೇ ಮುಷ್ಕರವನ್ನು ಮುಂದೂಡುವಂತಹ ನಿಟ್ಟಿನಲ್ಲಿ ನ್ಯಾಯಾಲಯವು ಕೂಡ 1 ದಿನದ ಮಟ್ಟಿಗೆ ಕಾಲಾವಕಾಶವನ್ನು ನೀಡಿದೆ. ಸಾರಿಗೆ ಇಲಾಖೆ ಕೂಡ ಅದೇ ನಿಟ್ಟಿನಲ್ಲಿ 2 ದಿನ ಕಾಲಾವಕಾಶ ಕೇಳಿದೆ. ಅಂದ್ರೆ ಎಲ್ಲೊಂದು ಕಡೆ ಇದ್ರೆ ಸಿದ್ಧತೆ ಏನಿದೆ ಇದನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲೇ ಸಾರಿಗೆ ಇಲಾಖೆ ಕೂಡ ಈ ರೀತಿಯಾದಂತಹ ಒಂದಷ್ಟು ಪ್ಲಾನ್ಗಳನ್ನು ಸಿದ್ಧ ಮಾಡ್ಕೊಳ್ಳೋದಕ್ಕೆ ಸಮಯಾವಕಾಶವನ್ನ ಕೇಳಿದೆ ಅನ್ನುವಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಬಟ್ ಆದ್ರೆ ಮುಷ್ಕರ ಆರಂಭ ಆದ್ರೆ ನಿಜಕ್ಕೂ ಇವರು ಖಾಸಗಿ ವಾಹನಗಳನ್ನ ಸಾರಿಗೆ ಸರ್ಕಾರದ ಬಸ್ ಸ್ಟಾಪ್ಗಳೇನಿದೆ ಅದರ ಒಳಭಾಗಕ್ಕೆ ತಂದು ಅಲ್ಲಿಂದ ನಾವು ಮಾನಿಟರಿಂಗ್ ಮಾಡ್ತೀವಿ ಅನ್ನುವಂಥದ್ದು ಏನಿದೆ ಅದು ನಿಜಕ್ಕೂ ಕೂಡ ದೊಡ್ಡ ಚಾಲೆಂಜಿಂಗ್ ಇರುವಂಥದ್ದು. ಇದನ್ನ ಹೇಗೆ ನಿಭಾಯಿಸ್ತಾರೆ, ಅವ್ರಿಗೆ ದರಪಟ್ಟಿ ಹೇಗೆ ಮಾನಿಟರಿಂಗ್ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದು ಸಾಕಷ್ಟು ಸವಾಲುಗಳಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸರ್ಕಾರಕ್ಕೆ ಬಹುದೊಡ್ಡ ಸವಾಲು. ಕಾರಣ ತಾನು ಹೇಳಿದಂಥ ಗ್ಯಾರಂಟಿ ಯೋಜನೆಗಳಲ್ಲಿ ಬಹುದೊಡ್ಡದಾಗಿ ಉಚಿತವಾಗಿ ಬಸ್ನಲ್ಲಿ ಹೆಣ್ಮಕ್ಳಿಗೆ ಓಡಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು, ಜೊತೆಗೆ ಪಾಸ್ ತೊಗೊಂಡಿರುವಂಥವ್ರ ಪರಿಸ್ಥಿತಿ ಏನು, ಅವ್ರಿಗೆ ಓಡಾಡೋಕ್ಕೆ ಹೇಗೆ ಅವಕಾಶ ಇರುತ್ತೆ. ಖಾಸಗಿ ಬಸ್ನವರಿಗೆ ಸರ್ಕಾರನೇ ಸಾರಿಗೆ ಇಲಾಖೆನೇ ದುಡ್ಡು ಕೊಡೋದಾದರೆ ಅದೇ ದುಡ್ಡನ್ನೇ ನೀವು ಸಾರಿಗೆ ನೌಕರರಿಗೆ ಕೊಡ್ಬೋದಲ್ವಾ, ಇನ್ನು ಕಡಿಮೆನ ಖರ್ಚಾಗೋದಲ್ಲಿಗೆ.